ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಅವರ ನಾಯಕರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಒಂದು ಪ್ರೊವರ್ಬ್ ಇದೆ, ಲೀಡರ್ ಕ್ಯಾನ್ ಕ್ರಿಯೇಟ್ ಓನ್ಲಿ ಫಾಲೋವರ್ಸ್ ಬಟ್ ಲೆಜೆಂಡರಿ ಕ್ರಿಯೇಟ್ ಮೆನಿ ಲೀಡರ್ಸ್. ದೇವರಾಜ್ ಅರಸು ಅವರು ಲೆಜೆಂಡರಿ, ನಾಟ್ ಎ ಲೀಡರ್, ಈಸ್ ಎ ಲೆಜೆಂಡರಿ. ಈ ಕ್ರಿಯೇಟೆಡ್ ಸೋ ಮೆನಿ ಲೀಡರ್ಸ್. ಅವರ ಕಾಲದಲ್ಲಿ ಅವರ ಗರಡಿಯಲ್ಲಿ ಪಳಗದಂಥವರು ಕರ್ನಾಟಕದ 5 ಜನ ಮುಖ್ಯಮಂತ್ರಿಗಳಾದರು. ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಎಸ್.ಎಂ. ಕೃಷ್ಣ, ಜೆ.ಎಚ್. ಪಟೇಲ್, ಧರ್ಮ್ ಸಿಂಗ್. ಯಾರು ದೇವರಾಜ ಅರಸು ಗರಡಿಯಲ್ಲಿ ಪಳಗಿದಂತ ಅವರು 5 ಜನ ಮುಖ್ಯಮಂತ್ರಿಗಳು ಮಾಡಿದಂತ ಒಂದು ಕೀರ್ತಿ ಹೆಗ್ಗಳಿಕೆ ಇದ್ರೆ ಆ ಲೆಜೆಂಡರಿ ಲೀಡರ್, ಮೈ ಡಿಯರ್ ಲೀಡರ್ ದೇವರಾಜ ಅರಸು. ನಾನು ಅವ್ರು 1982ರಲ್ಲಿ ಅವ್ರು ನಿಧನರಾದಾಗ ನಾನೊಂದು ಸ್ಟೂಡೆಂಟ್ ಲೀಡರ್ ಆಗಿದ್ದೆ ಮಂಡ್ಯ ಇಂಜಿನಿಯರಿಂಗ್ ಕಾಲೇಜಿಗೆ. ನಾನು ಅಪೀಲ್ ಮಾಡಿದೆ, ದೇವರಾಜ ಅರಸು ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೂಡ ನಾನು ಅಪೀಲ್ ಮಾಡಿದೆ. 2020 ಕೂಡ ನಾನು, ಬರಗೂರು ರಾಮಚಂದ್ರಪ್ಪನವರು, ಜಸ್ಟಿಸ್ ಗೋಪಾಲ್ ಗೌಡರು, ಬಂಜಗೆರೆ ಜಯಪ್ರಕಾಶ್ ಅವರು, ಅನೇಕ ವಿಚಾರವಾದಿಗಳು ನಾವೆಲ್ಲ ಸೇರಿ ಮೋದಿಯವರಿಗೆ ಪತ್ರ ಬರೆದು ದಯಮಾಡಿ ದಿವಂಗತ ದೇವರಾಜ ಅರಸು ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡಿ ಅಂತ ಒತ್ತಾಯ ಮಾಡಿದ್ವು. ನಾನು ಈಗಲೂ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ರಾಜ್ಯ ಸರ್ಕಾರ ದಯಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟು ದಿವಂಗತ ದೇವರಾಜ ಅರಸು ಅವರಿಗೆ ಮರಣೋತ್ತರ ಭಾರತ ಪ್ರಶಸ್ತಿ ಕೊಡ್ಲಿಕ್ಕೆ ಕೇಂದ್ರಕ್ಕೆ ಶಿಫಾರಸನ್ನು ಮಾಡಬೇಕು ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಏನಾದರೂ ಆಗಿದ್ರೆ, ಅದಕ್ಕಿಂತ ಮೊದಲು ಕರ್ನಾಟಕ ರತ್ನನು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಆಗಿದ್ರೆ ಅದು ದೇವರಾಜ ಅರಸು ಕಾರಣೀಭೂತರು. ಆ ಎಲೆಕ್ಟ್ರಾನಿಕ್ ಸಿಟಿಗೂ ಕೂಡ ದೇವರಾಜ ಅರಸು ಹೆಸರು ಇಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಕೂಡ ಮನವಿ ಮಾಡಿದ್ದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ದೇವರಾಜ ಅರಸು ಪೆರಿಯಾರ್, ಕರ್ಪೂರಿ ಠಾಕೂರ್ ಅವರು ಇವತ್ತು ಅವನು ರಿಪೋರ್ಟ್ ಕೊಟ್ಟಿದ್ದಾರಲ್ಲ ದೇವರಾಜ ಅರಸು ಅವರು, ಇದು ನಮ್ಮ ಹಿಂದುಳಿದ ವರ್ಗಗಳ ಬೈಬಲ್, ಕರ್ನಾಟಕ ರಾಜ್ಯದ ಶೋಷಿತ ವರ್ಗಗಳ ಬೈಬಲ್ ಅವನು ರಿಪೋರ್ಟ್. ಅದೇ ರೀತಿ ವಿ.ಪಿ. ಸಿಂಗ್ ಕೊಟ್ಟಂತ ಮಂಡಲ್ ಕಮಿಷನ್ ರಿಪೋರ್ಟ್ ಕೂಡ ನಮ್ಮ ಹಿಂದುಳಿದ ವರ್ಗಗಳ ಬೈಬಲ್. ಅವ್ರು ಕೊಟ್ಟಂತ ಅವನು ರಿಪೋರ್ಟ್ ಇಂದ ಇವತ್ತು ಎಷ್ಟೋ ಜನ KS ಆಫೀಸರ್ಗಳಾಗಿದ್ದಾರೆ, IAS ಆಫೀಸರ್ಗಳಾಗಿದ್ದಾರೆ, IPS ಆಫೀಸರ್ ಆಗಿದ್ದಾರೆ, IRS ಆಫೀಸ್ ಆಗಿದ್ದಾರೆ. ನಾವಿರ್ತಕ್ಕಂಥ 74 ಜನಸಂಖ್ಯೆಯಲ್ಲಿ ನಮಗೆ ಕೊಟ್ಟಿರೋದು ಕೇವಲ 27% ಮಂಡಲ್ ಕಮಿಷನ್ ರಿಪೋರ್ಟ್ ಅಲ್ಲಿ. ಆಗ ನಾನು ಒತ್ತಾಯ ಮಾಡ್ತೇನೆ, 27% ಇದೆ, ಕೇವಲ 3% ಇದ್ರೆ ಜನರಿಗೆ 10% EWS ಎಕನಾಮಿಕ್ ರಿಸರ್ವೇಶನ್ ಕೊಟ್ಟಿದ್ದಾರೆ. ನಮಗೂ ಕೂಡ 54% ರಿಸರ್ವೇಶನ್ ಕೊಡಬೇಕು ಕೇಂದ್ರ ಸರ್ಕಾರದ ಉದ್ಯೋಗ ಮತ್ತು ಶಿಕ್ಷಣ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಒತ್ತಾಯ ಮಾಡಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ಇವತ್ತು ಹೇಳಿದ್ರು ಮನವರ ಪದ್ಧತಿಯನ್ನ ನಿವಾರಣೆ ಮಾಡಿದ್ರು, ಋಣಮುಕ್ತ ಕಾಯ್ದೆಗಳು ಮಾಡಿದ್ರು, 29 ಕಾಯ್ದೆ. ಹೌದು, ಅದು ನಾವು ವರ್ತಮಾನ ಕ್ರೂರವಾಗಿರುತ್ತೆ, ಆದರೆ ಭೂತಕಾಲ ಸ್ಮರಣೀಯ ಮಾಡ್ಕೊಳ್ತೀವಿ ಅಷ್ಟೇ. ಈಗ ನಾನು ಹೇಳ್ತೀನಿ, ಮಾನ್ಯ ಸಭಾನಾಯಕರೇ, ನಾನು ಆಲ್ರೆಡಿ ತಮಗೆ ಮತ್ತೆ ಮುಖ್ಯಮಂತ್ರಿ ಒಂದು ಪತ್ರ ಬರೆದಿದ್ದೇನೆ. ಇವತ್ತಿನ ಏನು ಮುಂದೆ ಬರ್ತಕ್ಕಂಥ ದಸರಾ ಉದ್ಘಾಟನೆಯನ್ನ ದೇವರಾಜ ಅರಸು ಅವರ ಒಂದು ಗೌರವಾರ್ಥ ಈ ಪೌರ ಕಾರ್ಮಿಕರಿಗೆ ಉದ್ಘಾಟನೆ ಮಾಡಿದ್ದಾನೆ ಮನವಿಯನ್ನು ಮಾಡ್ತೇನೆ. ಒಂದು ಹೊಸ ಸಂದೇಶವನ್ನು ಕೊಡಿ. ಯಾರೋ ಉದ್ಯಮಿಗಳು, ಯಾರೋ ಸ್ವಾಮೀಜಿಗಳಿಂದ, ಮಠಾಧಿಪತಿಗಳಿಂದ ಉದ್ಘಾಟನೆ ಮಾಡೋದಲ್ಲ. ಪ್ರತಿ ಕ್ಷಣ ನಗರಗಳನ್ನ, ಪಟ್ಟಣಗಳನ್ನ, ಗ್ರಾಮ ಪ್ರದೇಶಗಳನ್ನ ಸ್ವಚ್ಛ ಮಾಡತಕ್ಕಂಥ ಪೌರ ಸೇನಾನಿಗಳಂತ ಪೌರ ಕಾರ್ಮಿಕರನ್ನಲ್ಲ, ಅವ್ರ ಕೈಲಿ ಉದ್ಘಾಟನೆ ಮಾಡೋದ್ರ ಮೂಲಕ ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ದಯಮಾಡಿ ದೇವರಾಜ ಅರಸು ಮತ್ತೆ ಇನ್ನೊಂದು ಮಹಾತ್ಮ, ದೇವರಾಜ ಅರಸು ಮಹಾತ್ಮ, ಕರ್ನಾಟಕದ ಶೋಷಿತ ವರ್ಗಗಳ ಮಹಾತ್ಮ ಅಂತ ಯಾರು ಇದ್ರೆ ಅದು ದೇವರಾಜ ಅರಸು. ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ ಅವ್ರು ನೆನೆಸ್ಕೊಂಡಾಗ. ನಾನೇನೋ ಅವರ ಯಾಕೆಂದ್ರೆ ಅವ್ರ ಚರಿತ್ರೆಗಳನ್ನ ಓದ್ತಾ ಅದೇ ರೀತಿ ಸಿದ್ದರಾಮಯ್ಯ ಕೂಡ ದೇವರಾಜ ಅರಸು ಗರಡಿ ಅವರ ಹಾಕಿದ ದಾರಿಯಲ್ಲಿ ಅವರು ಕೂಡ ಪಂಚ ಗ್ಯಾರಂಟಿಗಳ ಮೂಲಕ ಈ ರಾಜ್ಯದಲ್ಲಿ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಎಲ್ಲ ಬಡವರಿಗೆ, ಎಲ್ಲ ಬಡ ಜಾತಿ ಜನರಿಗೆ ಹಸಿಮುಕ್ತ ರಾಜ್ಯ ಮಾಡಲಿಕ್ಕೆ ಅವರು ಕೂಡ ದೇವರಾಜ ಆದಿಲ್ಲ. ಯಾಕೆಂದ್ರೆ ಇಬ್ರು ಕೂಡ ಮೈಸೂರಿನಿಂದ ಬಂದವರು, ಅವರು ಮೈಸೂರಿನವರು, ಇವರು ಮೈಸೂರಿನವರು, ಇಬ್ರು ಕೂಡ ಶೋಷಿತ ವರ್ಗಗಳ ಧ್ವನಿಯಾಗಿ ಈ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮತ್ತೆ ರಾಜೀವ್ ಗಾಂಧಿಯವರು
ಪರಿವರ್ತನೆ ಅಧಿಕಾರ. ಇವತ್ತು IT ರೆವಲ್ಯೂಷನ್ ಆಗಿದ್ರೆ ಅದಕ್ಕೆ ರಾಜೀವ್ ಗಾಂಧಿ ಅವ್ರ ಕಾರಣ. ನಾನು ಹೇಳ್ತೇನೆ, ಡಿಜಿಟಲ್ ಇಂಡಿಯಾ ಘೋಷಣೆ ಮಾಡ್ತಾ ಇದೆ. ಡಿಜಿಟಲ್ ಇಂಡಿಯಾ ಆಗ್ಬೇಕಾದ್ರೆ ನೀವು ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ನ ಸರ್ಕಾರದಿಂದ ಕೊಡಿಸಿ, BPL ಕಾರ್ಡ್ ಇರ್ತಕ್ಕಂಥ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಒಂದು ನಿರ್ಣಯವನ್ನ ಮಾಡೋದ್ರ ಮೂಲಕ ದೇವರಾಜ ಅರಸು ಮತ್ತೆ ರಾಜೀವ್ ಗಾಂಧಿ ಅವರ ಗೌರವವನ್ನು ಸಂಪಡೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.